ಪ್ರಾಥಮಿಕ ಹಂತದಲ್ಲಿಯೇ ಸಾಮಾನ್ಯ ಜ್ಞಾನವನ್ನು ನೀಡಿದಾಗ ಮಕ್ಕಳಲ್ಲಿ ಕಲಿಕೆಯ ಗುಣಮಟ್ಟವು ಹೆಚ್ಚುತ್ತದೆ ಎಂದು ಕೃಷಿಕ ಹಾಗೂ ಸಂಪನ್ಮೂಲ ವ್ಯಕ್ತಿ ನಿಂಗರಾಜ್ ಅಭಿಪ್ರಾಯಪಟ್ಟರು. ಅವರು ನಗರದ ಮಾಲೇಕಲ್ ತಿರುಪತಿಯಲ್ಲಿರುವ ಶ್ರೀ ಚಂದ್ರಶೇಖರ್ ಭಾರತಿ ಇಂಟರ್ನ್ಯಾಷನಲ್ ಶಾಲಾ ವತಿಯಿಂದ ಹಮ್ಮಿಕೊಂಡಿದ್ದ ಮಕ್ಕಳ ಸಂತೆ ಹಾಗೂ ಆಹಾರ ಮೇಳ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ನಗರದಲ್ಲಿ ವ್ಯವಸಾಯ ಆಹಾರ ಉತ್ಪಾದನೆ ಗ್ರಾಮೀಣ ಪ್ರದೇಶದಲ್ಲಾದರೆ ಅದಕ್ಕೆ ಮಾರುಕಟ್ಟೆಯನ್ನು ನಗರಗಳು ಒದಗಿಸಿಕೊಡುತ್ತದೆ. ಆಧುನಿಕ ಬರದಲ್ಲಿ ನಾವು ಹಳೆಯ ವ್ಯವಸಾಯ ಪದ್ಧತಿಯನ್ನು ಮರೆಯುತ್ತಿರುವುದು ಆಹಾರ ಧಾನ್ಯಗಳಲ್ಲಿ ಪೌಷ್ಟಿಕಾಂಶವು ಕಡಿಮೆಯಾಗಲು ಕಾರಣವಾಗುತ್ತದೆ. ಸಾವಯವ ಕೃಷಿ ಬಹಳ ಪರಿಹಾರ ಎಂದು ಅಭಿಪ್ರಾಯಪಟ್ಟ ಅವರು, ಕೇವಲ ಕೃಷಿಯಲ್ಲಿ ಜೀವನ ಮಾಡುವುದು ಇಂದಿನ ಪರಿಸ್ಥಿತಿಯಲ್ಲಿ ಕಷ್ಟವಿದೆ. ಹೈನುಗಾರಿಕೆಯನ್ನು ಅಳವಡಿಸಿಕೊಳ್ಳಬೇಕು ಎಂದು ಅವರು ಶಾಲೆಯಲ್ಲಿ ಆಹಾರ ಮೇಳ ಮತ್ತು ಮಕ್ಕಳ ಸಂತೆಯನ್ನು ಆಯೋಜಿಸಿದ್ದೀರಿ. ಇದರಿಂದ ಮಕ್ಕಳ ಜ್ಞಾನಾರ್ಜನೆ ಮತ್ತು ವ್ಯಾವಹಾರಿಕ ಜ್ಞಾನವನ್ನು ಅವರು ತಿಳಿಸುತ್ತಾರೆ. ವಿದ್ಯಾರ್ಥಿಗಳ ಕಲಿಕೆಯ ಬಗ್ಗೆ ಹೆಚ್ಚು ಕಾಳಜಿಯನ್ನು ಈ ಬೋಧಕ ವರ್ಗ ಹೊಂದಿರುವುದು ಮಕ್ಕಳ ಭವಿಷ್ಯಕ್ಕೆ ಸಹಕಾರಿಯಾಗುತ್ತಿದೆ ಎಂದು ಅಭಿಪ್ರಾಯಪಟ್ಟರು. ಮುಖ್ಯ ಅತಿಥಿಯಾಗಿ ದುಮ್ಮೇನಹಳ್ಳಿ ಸೋಮಶೇಖರ್, ವಿದ್ಯಾರ್ಥಿಗಳು ಶಿಕ್ಷಣದೊಂದಿಗೆ ಸಾಮಾನ್ಯ ಜ್ಞಾನವನ್ನು ವ್ಯಾವಹಾರಿಕ ಜ್ಞಾನವನ್ನು ಪಡೆಯುವುದು ಬಹಳ ಮುಖ್ಯ. ವ್ಯಾವಹಾರಿಕ ಜ್ಞಾನವಿಲ್ಲದಿದ್ದಲ್ಲಿ ಶಿಕ್ಷಣ ಇದ್ದು ಹೆಚ್ಚು ಉಪಯೋಗಕ್ಕೆ ಬಾರದು. ಸಾಮಾನ್ಯ ಜ್ಞಾನ ಶಿಕ್ಷಣದ ಒಂದು ಭಾಗ. ಆ ನಿಟ್ಟಿನಲ್ಲಿ ಈ ಶಾಲೆ ವಿದ್ಯಾರ್ಥಿಗಳ ಕಲಿಕೆಗೆ ಪೂರಕವಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಹಲವು ಅವಕಾಶಗಳನ್ನು ಕಲ್ಪಿಸಿಕೊಡುತ್ತಾ ಬಂದಿದ್ದಾರೆ. ಶಿಕ್ಷಕ ವರ್ಗ ಬಹಳ ಕಾಳಜಿಯನ್ನು ವಹಿಸಿದೆ ಎಂದರು. ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಲೆಯ ಪ್ರಾಂಶುಪಾಲ ಆಶಾ, ಪೂರಕವಾದಂತಹ ಚಟುವಟಿಕೆಗಳನ್ನು ನಮ್ಮ ಶಾಲೆಯಲ್ಲಿ ಮಾಡಿಸುತ್ತಾ ಬಂದಿದ್ದೇವೆ. ಇಂದು ಆಹಾರದ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸುವ ಅಗತ್ಯವಿದೆ. ರಸ್ತೆ ಬದಿ ಬೇರೆಡೆ ಆಹಾರವನ್ನು ಖರೀದಿಸುವಾಗ ನಾವು ಗಮನಿಸಬೇಕಾದ ಅಂಶಗಳು ಯಾವುವು? ಸ್ವಚ್ಛತೆ, ನೈರ್ಮಲ್ಯ, ವಸ್ತುವಿನ ಮೌಲ್ಯ ಮೊದಲಾದವನ್ನು ಗಮನಿಸಬೇಕಾಗುತ್ತದೆ ಎಂಬುದನ್ನು ಚಟುವಟಿಕೆಯ ಮೂಲಕ ಅವರಿಗೆ ಮನವರಿಕೆ ಮಾಡಿಕೊಡುವಂಥ ಯತ್ನ ಹಾಗೂ ವ್ಯವಹರಿಸಬೇಕಾದರೆ ಸ್ವಯಂ ತಾಳ್ಮೆ, ಜಾಣ್ಮೆ ಮತ್ತು ಹಣದ ಮೌಲ್ಯ ಅರಿಯಲು ಆಹಾರ ಮೇಳ ಮತ್ತು ಮಕ್ಕಳ ಸಂತೆ ಸಹಕಾರಿಯಾಗುತ್ತದೆ. ಪೋಷಕರು ಶಾಲೆಯ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ಶಾಲೆಯನ್ನು ಪ್ರೋತ್ಸಾಹಿಸುತ್ತಾ ಬಂದಿದ್ದಾರೆ. ನಾವು ಪೋಷಕರಿಗೂ ಆಭಾರಿಯಾಗಿದ್ದೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಸ್ಟಾಲ್ಗಳನ್ನು ಹಾಕಿದ್ದಾರೆ. ವಿವಿಧ ತಿನಿಸು, ತರಕಾರಿ ಮೊದಲಾದವನ್ನು ಮಾರಾಟಕ್ಕೆ ತಂದಿದ್ದಾರೆ. ನಾವು ಹಮ್ಮಿಕೊಳ್ಳುವ ಯಾವುದೇ ಕಾರ್ಯಕ್ರಮಕ್ಕೆ ಸಂಸ್ಥೆ ಸಹಕಾರ ನೀಡುತ್ತಿರುವುದನ್ನು ನಾವು ಇಲ್ಲಿ ನೆನೆಸಿಕೊಳ್ಳುತ್ತೇವೆ ಎಂದರು. ಸಾರ್ವಜನಿಕ ಸಂಪರ್ಕ ಅಧಿಕಾರಿ ರೇಖಾ, ನಿರೀಕ್ಷೆಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಸ್ಟಾಲ್ಗಳನ್ನು ಹಾಕಿದ್ದಾರೆ. ಪೋಷಕರು ನಮ್ಮ ಕಾರ್ಯಕ್ರಮಕ್ಕೆ ಸ್ಪಂದಿಸಿದ್ದಾರೆ. ನಮ್ಮ ಕಾರ್ಯಕ್ರಮಗಳು ಯಶಸ್ವಿಯಾಗಬೇಕಾದರೆ ಪೋಷಕರ ಸಹಕಾರದಿಂದ ಮಾತ್ರ ಸಾಧ್ಯ. ನಮ್ಮ ಎಲ್ಲ ಕಾರ್ಯಕ್ರಮದ ಹಿಂದೆ ಪೋಷಕರ ಸಹಕಾರ ಇರುತ್ತದೆ ಎಂದರು. ಶಾಲಾ ಶಿಕ್ಷಕ ವರ್ಗ ಹಾಗೂ ಸಿಬ್ಬಂದಿ ಸಕ್ರಿಯವಾಗಿ ಪಾಲ್ಗೊಂಡು ಯಶಸ್ವಿಗೊಳಿಸಿದರು. ಮಕ್ಕಳ ಸಂತೆಯಲ್ಲಿ ತರಕಾರಿ, ತೆಂಗಿನಕಾಯಿ, ಚಾಕ್ಲೇಟ್, ಸ್ಟೇಷನರಿ ಪದಾರ್ಥಗಳು, ತಂಪು ಪಾನೀಯ ಮೊದಲಾದವು ಇದ್ದರೆ, ಆಹಾರ ಮೇಳದಲ್ಲಿ ಪಾನಿಪುರಿ, ಕೋಸಂಬರಿ, ಗೊಜ್ಜವಲಕ್ಕಿ, ಮಿಠಾಯಿ, ಖಾದ್ಯಗಳು, ಕೋಡುಬಳೆ, ಫ್ರೂಟ್ ಸಲಾಡ್, ಹಣ್ಣುಗಳು, ರುಚಿಯಾದ ತಿನಿಸುಗಳು ಎಲ್ಲರನ್ನೂ ಆಕರ್ಷಿಸುತ್ತಿದ್ದವು. ಪೋಷಕ ಗ್ರಾಹಕರು ಎಲ್ಲ ಮಕ್ಕಳನ್ನು ಖರೀದಿ ಮಾಡುವ ಮೂಲಕ ಉತ್ತೇಜನ ನೀಡಿದರು. ಮಕ್ಕಳು ಮಾಡುತ್ತಿದ್ದ ವ್ಯವಹಾರದಲ್ಲಿ ಚೌಕಾಸಿಗೆ ಅವಕಾಶ ಇರಲಿಲ್ಲ. ನಿಗದಿತ ಬೆಲೆಯನ್ನು ಮಕ್ಕಳು ನಿಗದಿ ಮಾಡಿಕೊಂಡಿದ್ದರು. ಪೋಷಕರೇ ಬರಲಿ, ಶಿಕ್ಷಕರೇ ಬರಲಿ, ಗ್ರಾಹಕರಿಗೆ ಒಂದೇ ಬೆಲೆ. ಮುಲಾಜಿಗೆ ಯಾರಿಗೂ ಪುಕ್ಕಟೆ ಕೊಡುತ್ತಿರಲಿಲ್ಲ. ಮಕ್ಕಳ ವ್ಯವಹಾರವನ್ನು ವ್ಯವಹಾರ ರೀತಿಯಲ್ಲೇ ನಡೆಸುತ್ತಿದ್ದರು. ಎಲ್ಲರ ಮೆಚ್ಚುಗೆ ಗಳಿಸಿತು. ಮಕ್ಕಳಿಗೆ ಸಜ್ಜುಗೊಳಿಸಿಕೊಟ್ಟಿದ್ದ ಶಾಲಾ ಶಿಕ್ಷಕ ವರ್ಗಕ್ಕೆ ಕೃತಜ್ಞತೆ ಹೇಳಿದರು. ನ್ಯೂಸ್ ಬ್ಯೂರೋ HD ಸೀತಾರಾಮು, ಹಿರಿಯ ಪತ್ರಕರ್ತರು, ಅರಸೀಕೆರೆ. ಕನ್ನಡ ಕಲಿಯ
ಇವಾಗ 20. ಒಂದಕ್ಕ ಎರಡಕ್ಕ ದೊಡ್ಡದು ಹಣ ದೊಡ್ಡದಲ್ಲ. ಅದರಲ್ಲಿ ಒಬ್ಬರಾದಂತಹ ಶ್ರೀಯುತ ಲಿಂಗರಾಜ ಸಿರವರು ಚಿಕ್ಕೇಗೌಡರು ಮತ್ತು ರಂಗಮ್ಮನವರ ದಂಪತಿಗಳಿಗೆ ಮಗನಾಗಿ ಜುಲೈ 3, 1971ರಲ್ಲಿ ಬಿಸಿಲೆಹಳ್ಳಿಯಲ್ಲಿ ಜನಿಸುತ್ತಾರೆ. MSc ಇನ್ ಕೆಮಿಸ್ಟ್ರಿ ವಿದ್ಯಾರ್ಹತೆಯನ್ನ ಹೊಂದಿರುವಂತಹ ಇವರು ವೃತ್ತಿಯಲ್ಲಿ ಕೃಷಿಕರಾಗಿದ್ದು ರಾಗಿ, ಜೋಳ, ತೆಂಗು, ಅವರೆ, ಹುರುಳಿ, ಉದ್ದಿನಕಾಳು, ಹೆಸರು, ತೊಗರಿ, ನಿಧಾನಕ್ಕೆ ಈ ಕಡೆ ಬನ್ನಿ ಮೇಡಮ್. ಕೇಂದ್ರ ಬಿಂದುವಾಗಿರುತ್ತೆ ಮತ್ತು ಈ ಶಾಲೆಯ ಕಾರ್ಯದರ್ಶಿಗಳಾದ ಮತ್ತು ಪತ್ರಿಕಾ ವರದಿಗಾರರಾದಂಥ ಸೀತಾರಾಮವರು ಮುಂಚೆ ನಮಗೆ ಗೊತ್ತಿತ್ತು ಪತ್ರಿಕಾ ವರದಿಗಾರರು ಅಂತ. ಆದರೂ ಇನ್ನೊಂದ್ಸಲ ನಾವಿಲ್ಲಿ ಪ್ರಸ್ತಾಪ ಮಾಡಬೇಕು. ಸೊ ನಮ್ಮನ್ನು ಇಲ್ಲಿ ಕರೆಸಿರೋ ಉದ್ದೇಶ ಇದು ಮಾಡತಕ್ಕಂಥ ಅವಶ್ಯಕತೆ ಶಾಲೆಗಳಲ್ಲಿ ಈಗ ಬಂದಿರತಕ್ಕಂಥದ್ದು ಮಕ್ಕಳಿಗೆ ಈ ಮಟ್ಟದಲ್ಲಿ ಪರಿಚಯಿಸಬೇಕು. ವ್ಯವಹಾರ ಜ್ಞಾನ ನಮ್ಮ ಹಳ್ಳಿ ರೈತರಲ್ಲಿ ನಮಗೆ ಹುಟ್ಟಿನಿಂದಲೇ ಮಣ್ಣಿನ ಅನುಭವ ಹೆಚ್ಚಾಗಿದೆ. ಮಣ್ಣಿನ ಅನುಭವ ಮತ್ತು ಮಣ್ಣಿನ ಮೇಲೆ ಮಹತ್ತರವಾದಂಥ ಒಂದು ಅವಿನಾಭಾವ ಸಂಬಂಧ ನಮಗೆ ಮಣ್ಣಿನ ಮೇಲೆ. ರೈತರಿಗೆ ಮಣ್ಣಿನ ಮೇಲೆ ಸಂಬಂಧ ಇಲ್ಲ ಅಂದ್ರೆ ರೈತರು ಅಲ್ಲ ಅವರು. ಹಾಗಾಗಿ ಇವತ್ತು ಒಂದು ಕೃಷಿ ವ್ಯಾಪಾರ ಉದ್ಯಮ ಆಗ್ತಾ ಇದೆ.
ಯಾವ ಥರ ಇಟ್ಕೊಂಡು ಸ್ವಲ್ಪ ಸ್ವಲ್ಪ. ಅಮ್ಮ ಸರ್. ಹಾಂ ಅಲ್ಲಮ್ಮ ಸರ್.